ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಸ್ನೇಹಿತರೆ, ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಯಾವುದೇ ಒಂದು ಆರ್ಟ್ ಅಥವಾ ಕ್ರಾಫ್ಟ್ನ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಬಳಸುವಂತಹ ಮಟೀರಿಯಲ್ಸ್ ಏನಿರುತ್ತೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಜೊತೆಗೆ ಆ ಮಟೀರಿಯಲ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸಹ ನಾವು ತಿಳ್ಕೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಟಿಪ್ಸ್ ಮತ್ತು ಟ್ರಿಕ್ಸ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಇವಾಗಿನ ತೋರಿಸ್ತಿದ್ದೀನಿ, ಇದು ಮೆಟಲ್ ಕ್ರೋಶೆ ಹುಕ್ಸ್ ಅಂತ. ಸೊ ಇದೇ ರೀತಿ ನಮಗೆ ರಬ್ಬರ್ ಹ್ಯಾಂಡಲ್ ಇರೋ ಹುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಹಾಗೆ ಪ್ಲಾಸ್ಟಿಕ್ ಹುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ರಬ್ಬರ್ ಹ್ಯಾಂಡಲ್ ಇರೋ ಹುಕ್ಸಲ್ಲಿ ಸ್ವಲ್ಪ ಗ್ರಿಪ್ ಅನ್ನೋದು ನಮಗೆ ಸಿಗುತ್ತೆ. ಆದರೆ ಮಿಕ್ಕಿರೋದ್ರಲ್ಲಿ ಮೆಟಲ್ ಮತ್ತು ಪ್ಲಾಸ್ಟಿಕ್ ಹುಕ್ಸಲ್ಲಿ ನಮಗೆ ಗ್ರಿಪ್ ಸಿಗಲ್ಲ. ಇವಾಗ ನೋಡ್ತಿದ್ದೀರಲ್ಲ, ನನ್ನ ಹತ್ರ ಇರೋ ಈ ಎರಡು ಸ್ಟೀಲ್ ಮೆಟಲ್ದು ಹುಕ್ಸ್ ಇದೆ. ಸೊ ಇದರಲ್ಲೂ ಕೂಡ ನಮಗೆ ಗ್ರಿಪ್ ಅನ್ನೋದು ಸಿಗಲ್ಲ. ಇಲ್ಲಿ ಏನು ನಮಗೆ ಈ ಹುಕ್ ಮೇಲೆ ನೇಮ್ ಮತ್ತೆ ನಂಬರ್ ಮೆನ್ಷನ್ ಮಾಡಿರ್ತಾರೆ, ಆ ಪ್ಲೇಸಲ್ಲಿ ಒಂದು ಶೇಪ್ ಕೂಡ ಕೊಟ್ಟಿರ್ತಾರೆ. ಅದು ಆ್ಯಕ್ಚುಲಿ ಗ್ರಿಪ್ಗೆ ಅಂತಾನೆ ಕೊಟ್ಟಿರೋದು. ಆದರೂ ಕೂಡ ಆ ಸ್ಟೀಲ್ ಮಟೀರಿಯಲ್ ಸ್ವಲ್ಪ ಸ್ಲಿಪ್ಪರಿ ಶೈನಿ ಆಗಿರೋದ್ರಿಂದ ನಮಗೆ ಗ್ರಿಪ್ ಅನ್ನೋದು ಅಷ್ಟು ಸಿಗಲ್ಲ. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ನಾನು ಒಂದು ಸೊಲ್ಯೂಷನ್ನ ತಂದಿದ್ದೀನಿ. ಅದೇನೆಂದರೆ ನೀಡಲ್ ಥ್ರೆಡ್ಡಿಂಗ್ ಅಂತ ಹೇಳ್ತಾರೆ. ಸೊ ಇವಾಗೇನು ತೋರಿಸ್ತಿದ್ದೀನಿ, ಇದು ಎಲ್ಲ ಸಿಲ್ಕ್ ಥ್ರೆಡ್ಸ್. ನಾನು ಕ್ರೋಶ ಅಥವಾ ಸಾರಿ ಕುಚ್ಚು ಮಾಡಿದಾಗ ಏನು ಮಿಕ್ಕಿರುತ್ತೆ ಅದನ್ನೆಲ್ಲ ನಾನು ಹಾಗೆ ಎತ್ತಿಟ್ಟಿರ್ತೀನಿ, ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು ಅಂತ. ಸೊ ಅದೇ ಸಿಲ್ಕ್ ಥ್ರೆಡ್ಸ್ನ ನಾನು ಇಲ್ಲಿ ನೀಡಲ್ನ ಥ್ರೆಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಏನೆಲ್ಲ ಬೇಕು ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಮೊದಲನೇದು ಫ್ಯಾಬ್ರಿಕ್ ಗ್ಲೂ, ನಂತರ ಥ್ರೆಡ್ ಕಟರ್. ನೀಡಲ್ ಥ್ರೆಡಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ದಪ್ಪವಾಗಿರೋ ದಾರನೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ರೋಶೆ ಮಾಡಿದಾಗ ಏನು 6 ಎಳೆ ದಾರನ ಯೂಸ್ ಮಾಡ್ಕೊಂಡಿರ್ತೀವಿ, ಅದು ಮಿಕ್ಕಿರೋದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ಲ ಎಳೆಗಳನ್ನ ನಾನು ಸಮನಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನಂತರ ನೀಡಲ್ಗೆ ನಾನು ಮೊದಲು ಗಂಟನ್ನು ಹಾಕ್ಕೊಳ್ತೇನೆ ಆ ಥ್ರೆಡ್ಡಿಂದ. ಇವಾಗೇನು ತೋರಿಸ್ತಿದ್ದೀನಲ್ಲ, ನೀಡಲ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು ಅರ್ಧ ಇಂಚಷ್ಟು ನಾವು ಗ್ಯಾಪ್ ಬಿಟ್ಟು ನಂತರ ಮಿಕ್ಕಿರೋ ನೀಡಲ್ಗೆ ನಾವು ಥ್ರೆಡ್ಡಿಂಗ್ನ ಮಾಡ್ಕೋಬೇಕು. ಯಾಕೆ ಈ ಗ್ಯಾಪ್ನ ಬಿಡಬೇಕಂದ್ರೆ, ನಾವು ಕ್ರೋಶೆ ಮಾಡುವಾಗ ಥ್ರೆಡ್ನ ನೀಡಲ್ ಮೇಲೆ ತೊಗೊಳ್ಬೇಕಾಗಿರುತ್ತೆ. ನಂತರ ಬೀಡ್ಸ್ ವರ್ಕ್ ಮಾಡುವಾಗ ಬೀಡ್ಸ್ನ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಬೇಕಾಗಿರುತ್ತೆ. ಸೊ ಇನ್ ಕೇಸ್ ನಾವೇನಾದರೂ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾವು ಥ್ರೆಡ್ಡಿಂಗ್ನ ಮಾಡಿಕೊಂಡ್ರೆ ನೀಡಲ್ಸ್ ಅಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ಕ್ರೋಶೆ ಮಾಡುವಾಗ ಮೇಲ್ಗಡೆ ಥ್ರೆಡ್ ತೊಗೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಂತರದ ಏನು ಪೋರ್ಷನ್ ಇದೆ ಅಲ್ಲಿ ನಾನು ಥ್ರೆಡ್ನ ರೋಲ್ ಮಾಡ್ತಾ ಬರ್ತಿದ್ದೀನಿ. ನೋಡಿದ್ರಲ್ಲ, ನಾನಿವಾಗ ಮೊದಲನೇದಾಗಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಗ್ಲೂನ ಹಚ್ಕೊಂಡು ನೀವು ಥ್ರೆಡ್ನ ರೋಲ್ ಮಾಡ್ತಾ ಬರ್ಬೋದು. ನಾನು ಸ್ವಲ್ಪ ಸೇಫ್ಟಿ ಇರಲಿ ಅಂತ, ಬಿಚ್ಕೊಳ್ಬಾರ್ದು ಅಂತ ನಾನು ಒಂದು ಗಂಟನ್ನು ಹಾಕ್ಕೊಂಡು ನಂತರ ಅದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಏನು ನೀಡಲ್ ಇದೆ ಇದಕ್ಕೆ ನಾನು ಕಂಪ್ಲೀಟ್ ಫ್ಯಾಬ್ರಿಕ್ ಗ್ಲೂ ಇಂದನೇ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಗ್ಲೂನ ಸ್ಟಿಕ್ ಮಾಡಿಕೊಂಡು ಅದ್ರ ಮೇಲ್ಗಡೆ ದಾರಾನ ನೀಟಾಗಿ ಗ್ಯಾಪ್ ಇಲ್ಲದೆ ಇರೋ ಥರ ಸುತ್ಕೊಳ್ಳಿ. ಆದಷ್ಟು ಸ್ವಲ್ಪ ಸ್ವಲ್ಪನೇ ಗ್ಲೂನ ಹಚ್ಕೊಂಡು ರೋಲ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಗ್ಲೂನ ಹಚ್ಚಿ ರೋಲ್ ಮಾಡೋಕ್ಕೆ ಹೋಗಬೇಡಿ, ಅದು ಡ್ರೈ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಫಾಲೋ ಮಾಡೋದ್ರಿಂದ ನಾವು ಏನೇ ವರ್ಕ್ ಮಾಡುವಾಗ, ಇವಾಗ ಕ್ರೋಶೆ ಮಾಡುವಾಗ ಪದೇ ಪದೇ ಕೈಯಿಂದ ನೀಡಲ್ ಸ್ಲಿಪ್ ಆಗ್ತಿರುತ್ತೆ. ಇದರಿಂದ ನಾವು ಪುನಃ ಅದನ್ನ ಥ್ರೆಡ್ನ ಮತ್ತೆ ನೀಡಲ್ ಮೇಲೆ ತೊಗೋಬೇಕಾಗುತ್ತೆ. ಹಾಗೆ ಆರಿ ವರ್ಕಲ್ಲಿ ಬೀಡ್ಸ್ ವರ್ಕ್ ಮಾಡುವಾಗ ಥ್ರೆಡ್ನ ಯೂಸ್ ಮಾಡುವಾಗ ನೀಡಲ್ ಸ್ಲಿಪ್ ಆಗ್ತಿರುತ್ತೆ. ಹಾಗಾಗಿ ಮತ್ತೆ ಥ್ರೆಡ್ನ ತೊಗೊಳ್ಬೇಕು, ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದೆಲ್ಲ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಇದರಿಂದ ನಮ್ಮ ವರ್ಕ್ ಏನಿದೆ ಅದು ನೀಟ್ ಫಿನಿಶಿಂಗ್ ಜೊತೆ ಬರೋದಿಲ್ಲ. ಮಧ್ಯ ಮಧ್ಯ ಗ್ಯಾಪ್ ಆಗ್ತಿರೋದ್ರಿಂದ ಅಷ್ಟು ವರ್ಕ್ ನೀಟ್ ಆಗ್ತಿರಲ್ಲ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಟಿಪ್ಸ್ ಮತ್ತು ಟ್ರಿಕ್ಸ್ ಏನಿರುತ್ತೆ ಇದನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಆರ್ಟ್ ವರ್ಕ್ ಏನಿದೆ ಅದು ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಟೈಮ್ ಕೂಡ ವೇಸ್ಟ್ ಆಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಕಂಪ್ಲೀಟ್ ನೀಡಲ್ನ ನಾವು ಥ್ರೆಡ್ಡಿಂದ ಸುತ್ಕೊಂಡಾಯಿತು.
ಇವಾಗ ಫೈನಲ್ ಆಗಿ ನೀವು ಬೇಕಾದರೆ ಒಂದು ಗಂಟನ್ನು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡಿ ಸೆಕ್ಯೂರ್ ಮಾಡ್ಬೋದು. ನಾನು ಗಂಟೇನು ಹಾಕ್ತಿಲ್ಲ, ನಿಮಗೆ ತೋರ್ಸೋದಕ್ಕೆ ಅಂತ ಹಾಗೆ ನಾನು ಥ್ರೆಡ್ನ ಕಟ್ ಮಾಡಿಕೊಂಡು ಅದಕ್ಕೆ ಫ್ಯಾಬ್ರಿಕ್ ಗ್ಲೂನ ಸ್ಟಿಕ್ ಮಾಡಿ ಅದನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡೋಣ. ಸೊ ಇದೇ ಥರ ನಾನು ಮಿಕ್ಕಿರೋ 2 ನೀಡಲ್ಸ್ನ ಇಲ್ಲಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಕಲರ್ ಥ್ರೆಡ್ಸಿಂದ ನಾನು ರೋಲ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ, ನಾವು ಹಿಡಿದಾಗ ಒಂದು ಗ್ರಿಪ್ ಅನ್ನೋದೇನಿದೆ ಅದು ನಮಗೆ ನೀಟಾಗಿ ಸಿಗುತ್ತೆ. ಈ ಏನು 3 ನೀಡಲ್ಸ್ ತೋರಿಸಿದ್ದೀನಲ್ಲ, ಇದನ್ನು ನಾನು ಒಂದು ಆರಿ ವರ್ಕ್ ಮಾಡೋದಕ್ಕೆ, ಇನ್ನೊಂದು ಸಾರಿ ಕ್ರೋಶೆ ಹಾಕೋದಕ್ಕೆ, ನಂತರ ಇನ್ನೊಂದು ಆರಿ ವರ್ಕಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಆರಿ ವರ್ಕ್ ನೀಡಲ್. ಸೊ ಈ 3 ನೀಡಲ್ಸ್ ನಾನು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಈ 3 ನೀಡಲ್ಸ್ಗೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಿಂಪಲ್ ಆಗಿರೋ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತೇನೆ. ಸೊ ಅದಕ್ಕೋಸ್ಕರ ನೀವು ಸ್ಟೇ ಟ್ಯೂನ್ಡ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದಲ್ಲಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.